ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸೊತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ಎಲ್ಲ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಇರಿಟೇಟ್ ಆಗಬೇಡಿ, ಬಟ್ ಇದು ನನಗೆ ಅನಿವಾರ್ಯ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರೋ ಹೇಳಿದ್ರು ನೀವು ಇಷ್ಟು ಉದ್ದ ಕೊರಿಬೇಡಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ಕೇಳಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕತೆಗೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಓ, ನನಗೆ ತಾಳಿ ಬೇರೆ ಕಟ್ಟೋರಲ್ಲ ಪಾಪ. ನನ್ನಿಂದ ಈ ವಯ್ಯನ ಜೀವನನೇ ಹಾಳಾಯಿತು. ಇವರು ಮೇಘನಾ ಮೇಡಮ್ನ ಪ್ರೀತಿಸ್ತಿದ್ರಲ್ವಾ, ಅನಿವಾರ್ಯವಾಗಿ ನನಗೆ ತಾಳಿ ಕಟ್ಟಂಗಾಯಿತು ಪಾಪ. ನನಗೇನು ಗರ ಬಡ್ದಿತ್ತೋ ಕಾಣೆ, ಏನಾದರೂ ಸುಮ್ಮನೆ ಕೂತ್ಬಿಟ್ಟಿದ್ದೆ ಮೂಗಿ ಹಂಗೆ. ಅಜ್ಜಮ್ಮ ನನ್ನ ಬಿಟ್ಬಿಟ್ಟು ಹೋದಾಗಿಂದ ನಾನು ಏನಾಗಿ ಹೋಗಿದ್ನೋ, ನಿಜವಾಗ್ಲೂ ಅನಾಥೆ ಆಗ್ಬಿಟ್ಟಿದ್ದೆ ನಾನು ಅನ್ನಿಸ್ಬಿಟ್ಟದೆ ನನಗೆ. ಅಜ್ಜಮ್ಮ ಹೋದಾಗ್ಲಿಂದವ ನಾನು ಬದುಕದಾದರೂ ಯಾಕೆ, ಯಾರವರೇ ನನಗೆ ಅನ್ನಿಸ್ಬಿಟ್ಟಿತ್ತು. ಅದಕ್ಕೆ ಆ ಚಿಕ್ಕಮ್ಮ ಅನ್ನಿಸ್ಕೊಂಡವಳು ಏನೇ ಅಂದರೂ ಉಸಿರೆತ್ತದೆ ಕುಂತ್ಕೊಂಬಿಟ್ಟಿದ್ದು ನಾನು. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗಲಿ, ನಾನು ಬದುಕಿದ್ರೆ ತಾನೇ ಎಲ್ಲ. ಅವನ್ಯಾವನೋ ತಾಳಿ ಕಟ್ತೀನಿ ಅಂತ ಬಂದಿದ್ನಲ್ಲ, ಅವನು ತಾವು ನಾನು ತಾಳಿ ಕಟ್ಟಿಸ್ಕೊತಿದ್ನಾ? ಖಂಡಿತ ಇಲ್ಲ. ಅಲ್ಲೇ ಅದೇ ಮಂಟಪದಾಗೆ ನನ್ನ ಹೆಣ ನೋಡಬೇಕಿತ್ತು ಅವರು ಅಷ್ಟೇಯ. ದೇವ್ರಂಗೆ ಬಂದು ನನ್ನ ಉಳಿಸಿದ್ರು ಇವರು. ಎಷ್ಟು ಜನ್ಮ ಎತ್ತಿದ್ರೂ ಇವರ ಋಣನ ನಾನು ತೀರ್ಸೋಕ್ಕಾಗಕ್ಕಿಲ್ಲ. ನಾನು ಇವ್ರಿಗೆ ಯಾವತ್ತೂ ತೊಂದರೆ ಕೊಡೋಕ್ಕಿಲ್ಲ. ಇವರು ಮೇಘನಾ ಮೇಡಮ್ನ ಮದುವೆಯಾಗಿ ಖುಷಿಯಾಗಿರಬೇಕು. ಪಾಪ ಒಳ್ಳೆ ಜನ ಇವರು, ಯಾವತ್ತೂ ಒಳ್ಳೆಯದೇ ಆಗಬೇಕು ಇವರಿಗೆ. ಮನಸ್ಸಿನಲ್ಲೇ ಆಲೋಚಿಸುತ್ತಾ ಅವನನ್ನೇ ಅರಳಿದ ಕಂಗಳಿಂದ ನೋಡುತ್ತಾ ಕುಳಿತು ಬಿಟ್ಟಿದ್ದಳು ಪ್ರಾರ್ಥನಾ. ಅವಳ ಅಮಾಯಕ ನೋಟ ಇವನನ್ನು ಕಂಪಿಸುವಂತೆ ಮಾಡುತ್ತಿತ್ತು. ನಾನು ಈಗ ಹೇಳುವ ವಿಷಯ ಕೇಳಿ ಇವಳು ನನ್ನ ಬಗ್ಗೆ ಏನು ಅಂದುಕೊಳ್ಳಬಹುದು? ಏನೋ ಉದ್ಧಾರ ಮಾಡ್ತೀನಿ ಅಂತ ಬಂದು ನನ್ನ ಬದುಕನ್ನು ಹಾಳು ಮಾಡಿದ್ರಿ ಎನ್ನಬಹುದೇ? ಬಾಯಿ ಬಿಟ್ಟು ಅನ್ನದೇ ಇರಬಹುದು, ಆದರೆ ಮನದಲ್ಲಿ ಏನು ಮಾಡಲಿ ನಾನು? ಅವಳಿಗಾಗಿ, ಅವಳ ಭವಿಷ್ಯಕ್ಕಾಗಿ ತನ್ನಿಂದ ತನ್ನವರಿಂದ ಅವಳನ್ನು ದೂರ ಇಡುವುದು ಅನಿವಾರ್ಯ. ಮತ್ತು ಯಾವ ರೀತಿಯಿಂದ ಯೋಚಿಸಿದರೂ ಅದೇ ಸರಿ. ನಿಡಿದಾದ ಉಸಿರು ಬಿಟ್ಟು ಅವಳ ನೋಟ ತಪ್ಪಿಸಿದ ಶರಶ್ಚಂದ್ರ ತನ್ನ ಮಾತು ಪ್ರಾರಂಭಿಸಿದ. ನೋಡು ಪ್ರಾರ್ಥನಾ, ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಏನೂ ಮಾಡಿದವನಲ್ಲ. ನಿಮ್ಮ ಮನೆಯವರಿಂದ ನಿನ್ನ ಉಳಿಸಲು ಬೇರೆ ದಾರಿಯೇ ಇರಲಿಲ್ಲ. ಅದಕ್ಕೆ ನಿನಗೆ ತಾಳಿ ಕಟ್ಟುವ ನಿರ್ಧಾರ ಮಾಡಿದ್ದು ನಾನು. ನೋಡು, ನನ್ನಿಂದ ನಾನು ಕಟ್ಟಿದ ಮಾಂಗಲ್ಯದ ಕಾರಣದಿಂದ ನಿನ್ನ ಓದು, ನಿನ್ನ ಮುಂದಿನ ಜೀವನಕ್ಕೆ ಯಾವುದೇ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳುವುದಕ್ಕೆ ತಡಬಡಾಯಿಸುವಂತಾಯಿತು ಅವನಿಗೆ. ಡ್ರೈವ್ ಮಾಡುತ್ತಿದ್ದ ಅನೀಶ್ನಿಗೂ ಎದೆ ಹೊಡೆದುಕೊಳ್ಳುತ್ತಿತ್ತು ಆತಂಕದಿಂದ. ಪ್ರಾರ್ಥನಾ ಮಾತ್ರ ಅವನ ಕಡೆಗೆ ನೋಡುತ್ತಾ ಮುಂದಿನ ಅವನ ಮಾತಿಗಾಗಿ ಕಾಯುತ್ತಾ ಕುಳಿತು ಬಿಟ್ಟಿದ್ದಳು. ಅವನಿಗೂ ಗೊತ್ತು ಅವಳ ನೋಟ ತನ್ನ ಕಡೆಯೇ ಇರುವುದು. ಅವಳ ಕಡೆ ತಿರುಗುವ ಗೋಜಿಗೆ ಹೋಗಿರಲಿಲ್ಲ ಶರಶ್ಚಂದ್ರ. ಅವಳನ್ನು ನೋಡಿದರೆ ತಾನು ಮಾತನಾಡುವುದು ಕಷ್ಟವೇ ಅದವನಿಗೆ ಗೊತ್ತು. ಅದು ಪ್ರಾರ್ಥನಾ ಹೇಳಲು ಯಾಕೋ ಹಿಂಜರಿದ. ಆದರೆ ಅನಿವಾರ್ಯ, ಹೇಳಲೇಬೇಕಿತ್ತು. ನೋಡು ಪ್ರಾರ್ಥನಾ, ನಾನು ನಿನಗೆ ತಾಳಿ ಕಟ್ಟಿದ್ದು ಸದ್ಯಕ್ಕೆ ನಮಗೆ ಮೂವರಿಗೆ ಮಾತ್ರ ಗೊತ್ತು. ಮುಂದೆಯೂ ಹಾಗೆಯೇ ಇರಲಿ, ಯಾರಿಗೂ ತಿಳಿಯುವುದು ಬೇಡ. ನಿನ್ನ ಗೆಳತಿಗೆ ಕೂಡ. ನಿನಗೆ ಗೊತ್ತು, ನಾನು ಬೇಕು ಅಂತ ಹೀಗೆಲ್ಲ ಮಾಡಿದ್ದಲ್ಲ. ಸಮಯ ಸಂದರ್ಭ ಆಗಿತ್ತು. ನಿನಗೆ ಅರ್ಥ ಆಯಿತು ಅನ್ಕೋತೀನಿ. ಈಗ ಸದ್ಯಕ್ಕೆ ನೀನು ಹಾಸ್ಟೆಲಲ್ಲಿಯೇ ಇರು. ನಿನ್ನ ಸಂಪೂರ್ಣ ಜವಾಬ್ದಾರಿ ನಂದು. ಮುಂದೆ ನೋಡೋಣ. ಎಕ್ಸಾಮ್ ಮುಗಿಲಿ, ರಜದಲ್ಲಿ ನೀನು ನಮ್ಮ ಮನೆಗೆ ಬರಬೇಕಾದ ಪರಿಸ್ಥಿತಿ ಇದೆ. ಬರಬೇಕು. ನಾನು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಓಕೆ? ಇನ್ನು ನೀನು ಎಷ್ಟು ಓದಬೇಕು ಅನ್ಕೋತೀಯೋ ಅಷ್ಟು ಓದಬಹುದು. ನಿನ್ನ ಭವಿಷ್ಯ ನಿನ್ನ ಇಷ್ಟದ ಪ್ರಕಾರ ರೂಪಿಸಿಕೊಳ್ಳಬಹುದು. ನನ್ನಿಂದ ನಿನಗೆ ಯಾವುದೇ ತೊಂದರೆಯಾಗಲಿ ನಿರ್ಬಂಧವಾಗಲಿ ಇಲ್ಲ. ನಿನ್ನ ಜೀವನ, ನಿನ್ನ ಭವಿಷ್ಯ ಎಲ್ಲ ನಿನ್ನದೇ. ಅದರಲ್ಲಿ ನನ್ನ ಯಾವುದೇ ಹಸ್ತಕ್ಷೇಪ ಇರಲ್ಲ. ನಿನ್ನಿಷ್ಟದ ಪ್ರಕಾರವೇ ನೀನು ಬದುಕಬಹುದು ಎಂದು ತನ್ನ ಮಾತನ್ನು ನಿಲ್ಲಿಸಿದ ಶರಶ್ಚಂದ್ರ. ಇಷ್ಟು ಹೇಳುವುದಕ್ಕೆ ಅವನೆಷ್ಟು ನೋವು ಪಟ್ಟನೋ ಅವನಿಗೆ ಮಾತ್ರ ಗೊತ್ತು. ಅವಳಿಗೆ ಮೊದಲೇ ಅಂದಾಜಿತ್ತು ಹೀಗೆ ಆಗಬಹುದು ಎಂದು. ಅನಿವಾರ್ಯಕ್ಕೆ ಈ ವಯ್ಯ ನನಗೆ ತಾಳಿ ಕಟ್ಬಿಟ್ಟವ್ರೆ. ಅವರ ಪ್ರೀತಿ ಯಾವತ್ತಿದ್ರೂ ಮೇಘನಾ ಮೇಡಮ್ಮೆಯ.
ಇದು ಅವಳು ಅರ್ಥೈಸಿಕೊಂಡಿದ್ದು. ಅವಳ ಮುಗ್ಧ ಮನಸ್ಸಿಗೆ ಅಷ್ಟೇ ಅರ್ಥವಾಗಿದ್ದು. ಅವಳಿಗೆ ಇವನು ಹೇಳಿದ ವಿಷಯ ಕೇಳಿ ಅಷ್ಟೊಂದೇನೂ ಆಶ್ಚರ್ಯ ಆಗಿರಲಿಲ್ಲ. ಇದು ಆಗಬೇಕಾಗಿದ್ದೆ. ಅವಳಿಗದು ಗೊತ್ತು. ಮಾತು ನಿಲ್ಲಿಸಿದವನು, ಅನಿ, ಮೊದಲು ಯಾವುದಾದ್ರೂ ಮಾಲ್ ಕಡೆ ಹೋಗು. ಇವಳು ಡ್ರೆಸ್ ಚೇಂಜ್ ಮಾಡಬೇಕಲ್ಲ. ಅವಳ ಮುಖವನ್ನು ನೋಡುವ ಧೈರ್ಯವಾಗಲಿಲ್ಲ ಅವನಿಗೆ. ಪ್ರಾರ್ಥನಾ ಮಾತ್ರ ಏನೂ ಆಗದವಳಂತೆ ಕುಳಿತಿದ್ದಳು ಸುಮ್ಮನೆ. ಏನೂ ಮರುಮಾತನಾಡದೆ ಕಾರನ್ನು ಒಂದು ಮಾಲ್ ಕಡೆಗೆ ತಿರುಗಿಸಿದ್ದ. ಕಾರ್ ಅಲ್ಲಿ ಒಂದೂ ಮಾತಿಲ್ಲ ಯಾರದು. ಮೂವರು ಕೂಡ ಅವರವರ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದರು. ತಾಳಿನ ಹೆಂಗಪ್ಪ ಮುಚ್ಚಿಡೋದು? ಯಾರಿಗೂ ಕಾಣಿಸ್ದೇ ಇದ್ದದ? ಕತ್ತಲೇ ಇರ್ತದಲ್ಲ, ಏನು ಮಾಡೋದು ನಾನು? ಯಾರಿಗೂ ಗೊತ್ತಾಗ್ದಂಗೆ ಬ್ಯಾರೆ ಎಲ್ಲ ಹೆಂಗೋ ಸಂಭಾಳಿಸ್ಬೋದು, ಆದರೆ ತಾಳಿ ಯೋಚನೆಗೆ ತಲೆ ಕೆಟ್ಟಂತಾಯಿತು ಪ್ರಾರ್ಥನಾಳಿಗೆ. ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದಳು. ಏನು ಮಾಡಬೇಕೆಂದು ಅರ್ಥವಾಗದೆ. ಒಂದು ದೊಡ್ಡ ಮಾಲ್ ಹತ್ತಿರ ಕಾರ್ ಬಂದು ನಿಂತಿತು. ಮೂವರು ಕೆಳಗಿಳಿದರು. ಮಾಲ್ ನೋಡಿ ಪ್ರಾರ್ಥನಾ ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತು ಬಿಟ್ಟಿದ್ದಳು. ಒಂದು ಹೆಜ್ಜೆಯನ್ನು ಎತ್ತಿ ಇಡಲು ಧೈರ್ಯವಾಗಲಿಲ್ಲ ಅವಳಿಗೆ. ಏನು ಹಿಂಗದೆ ಬಟ್ಟೆ ಅಂಗಡಿ? ಯಪ್ಪ, ಈಟೊಂದು ದೊಡ್ಡ ಅಂಗಡಿನಾಗೆ ಹೆಂಗೆ ಬಟ್ಟೆ ಹುಡ್ಕೋದು ನಾನು? ಬಟ್ಟೆ ಹುಡ್ಕೋದಿರಲಿ, ನನ್ನೇ ಹುಡ್ಕಂಗೆ ಆಗದೆ ಇದ್ದರೆ ಸಾಕು ಯೋಚಿಸುತ್ತಾ ನಿಂತಿದ್ದಳು. ಧೈರ್ಯ ಮಾಡಿ ಅವಳ ಕಡೆಗೆ ತಿರುಗಿದ್ದ ಶರಶ್ಚಂದ್ರ ಎದುರಿಗಿದ್ದ ಮಾಲನ್ನೇ ಅದ್ಭುತ ಎಂಬಂತೆ ಕಣ್ಣರಳಿಸಿ ನೋಡುತ್ತಿದ್ದವಳನ್ನು ನೋಡಿ ಮುಗುಳ್ನಗೆ ಮೂಡಿತು ಅವನ ಮುಖದ ಮೇಲೆ. ಬಹಳ ಮುಗ್ಧೆ ಹುಡುಗಿ, ಚಿಕ್ಕ ಮಗುವಿನ ಥರ. ಪಾಪ, ಇನ್ನೂ ಚಿಕ್ಕವಳಲ್ಲವೇ ಎಂದುಕೊಂಡ. ಅನೀಶ್ ಚಿಕ್ಕದಾಗಿ ಕೆಮ್ಮಿದ. ಇಬ್ಬರೂ ಎಚ್ಚೆತ್ತರು. ಪ್ರಾರ್ಥನಾ ತಲೆ ತಗ್ಗಿಸಿದರೆ ಶರಶ್ಚಂದ್ರ ನಡೀರಿ ಹೋಗೋಣ ಎಂದ. ಒಳಗೆ ಹೋಗಲು ಸಂಕೋಚ, ಭಯ ಎರಡೂ ಆಗುತ್ತಿತ್ತು ಅವಳಿಗೆ. ಇಬ್ಬರು ಗಂಡಸರ ಜೊತೆಗೆ ತಾನೊಬ್ಬಳೇ ಹುಡುಗಿ. ಮೇಲಾಗಿ ಇಂತಹ ಜಾಗಕ್ಕೆಲ್ಲ ಅವಳು ಬಂದವಳೇ ಅಲ್ಲ. ಏನೆಂದರೆ ಏನೂ ತಿಳಿದಿಲ್ಲ ಅವಳಿಗೆ ಮಾಲ್ಗಳ ಬಗ್ಗೆ. ಜೊತೆಗೆ ಅವಳಿನ್ನೂ ಮದುವೆಯ ಸೀರೆಯಲ್ಲಿಯೇ ಇದ್ದಳು. ಅದೇ ಅಲಂಕಾರ. ಹೋಗಿ ಬರುವವರೆಲ್ಲ ಅವಳತ್ತ ಒಮ್ಮೆ ನೋಡುತ್ತಿದ್ದರು. ಅದು ಅವಳಿಗೆ ಮತ್ತೂ ಮುಜುಗರ ಉಂಟು ಮಾಡುತ್ತಿತ್ತು. ಜನರ ನೋಟವನ್ನು ಶರಶ್ಚಂದ್ರ ಕೂಡ ಗಮನಿಸಿದ್ದ. ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕುಟ್ಟಿದಂತಾಯಿತು ಅವನಿಗೆ. ಮೊದಲೇ ಸುಂದರಿ ಹುಡುಗಿ, ರೇಷ್ಮೆ ಸೀರೆಯಲ್ಲಿ, ಮದುಮಗಳ ಅಲಂಕಾರದಲ್ಲಿ ಇನ್ನೂ ಸುಂದರವಾಗಿದ್ದಳು. ಮುಖದಲ್ಲಿ ಆಯಾಸವಿತ್ತು. ಆದರೂ ಕೂಡ ಥಟ್ಟನೆ ಅವಳ ಪಕ್ಕಕ್ಕೆ ಸರಿದ. ಅವಳ ಸರಿಸಮಕ್ಕೆ ಹೆಜ್ಜೆ ಇಟ್ಟ. ನೋಡಿದವರಿಗೆ ಅವರಿಬ್ಬರೂ ಜೊತೆಗಿದ್ದಾರೆ ಎನ್ನಿಸುತ್ತಿತ್ತು. ಅದೇ ಅವನಿಗೂ ಬೇಕಾಗಿದ್ದು. ನೋಡಿದ ಅನೀಶ್ ಮುಸಿ ನಕ್ಕು ಮುಂದೆ ನಡೆದ. ಶರಶ್ಚಂದ್ರ ಅವನನ್ನೇ ಗುರಾಯಿಸುತ್ತಾ ನಡೆದ. ಪ್ರಾರ್ಥನಾ ತಲೆ ಬಗ್ಗಿಸಿ ಅವರ ಜೊತೆ ನಡೆಯುತ್ತಿದ್ದಳು. ಲೇಡೀಸ್ ಸೆಕ್ಷನ್ ಹತ್ತಿರ ನಡೆದ ಶರಶ್ಚಂದ್ರ. ಪ್ರಾರ್ಥನಾ ಅವನನ್ನೇ ಅನುಕರಿಸಿದಳು. ಅನೀಶ್, ಮಗ, ನನಗೆ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಈಗ ಬಂದೆ, ಯು ಕ್ಯಾರಿ ಆನ್ ಎಂದವನೇ ಅಲ್ಲಿಂದ ಕಾಲ್ಕಿತ್ತ. ಈಗ ಇವರಿಬ್ಬರೇ ಅಲ್ಲಿ. ಪ್ರಾರ್ಥನಾಗೆ ಮುಜುಗರವಾಗುತ್ತಿತ್ತು. ಇವನಿಗೂ ಏನೂ ಮಾತನಾಡಲು ತೋಚಲಿಲ್ಲ. ಅವಳು ಅಲ್ಲೇ ತಲೆ ಬಗ್ಗಿಸಿ ನಿಂತಿದ್ದರೆ ಶರಶ್ಚಂದ್ರ ಅಲ್ಲೇ ಇದ್ದ ತನಗಿಷ್ಟವಾದ 4-6 ಡ್ರೆಸ್ ಆರಿಸಿ ಅವಳ ಕೈಗೆ ಕೊಟ್ಟ. ಅವನ ಮುಖವನ್ನೇ ಅರ್ಥವಾಗದೆ ನೋಡಿದಳು. ಇವೆಲ್ಲವನ್ನ ಅಲ್ಲಿ ಒಂದು ರೂಮ್ ಕಾಣಿಸುತ್ತಲ್ಲ, ಅಲ್ಲಿ ಒಂದ್ಸಲ ಟ್ರೈ ಮಾಡು, ನಾನಿಲ್ಲೇ ನಿಂತಿರ್ತೀನಿ ಎಂದ. ಸರಿ ಎಂಬಂತೆ ತಲೆಯಾಡಿಸಿ ಅತ್ತ ಸರಿದು ಹೋದಳು ಪ್ರಾರ್ಥನಾ. ಅವಳು ಹೋದ ದಿಕ್ಕನ್ನೇ ನೋಡಿದವ ಮೆಲುನಕ್ಕು. ಕೂದಲನ್ನು ಎಡಗೈಯಿಂದ ಮೇಲೆ ಹಾಕಿ ಎರಡೂ ಕೈಯನ್ನು ಪ್ಯಾಂಟ್ ಜೇಬಿನಲ್ಲಿರಿಸಿ ಅವಳು ಬರುವುದನ್ನೇ ಕಾಯುತ್ತಾ ನಿಂತ. ಅವನು ತೋರಿದ ರೂಮಿನತ್ತ ಹೊರಟವಳಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಈ ವಯ್ಯ ಏನೋ ಅಂದ್ಬಿಟ್ರು, ನಾನು ಹೆಂಗೆ ಈ ಸೀರೆನೆಲ್ಲ ಬಿಚ್ಚಿ ಇವರು ಕೊಟ್ಟವರೆಲ್ಲ ಅದನ್ನೆಲ್ಲ ಹಾಕೊಳ್ಳೋದು? ಎಷ್ಟು ಟೈಮ್ ಆದದು? ಅಷ್ಟೊತ್ತು ಇಲ್ಲೇ ನಿಂತಿರ್ತಾರ ಇವರು? ಭಯ ಆಯ್ತಾಯ್ತೆ ನನಗೆ ಮನದಲ್ಲೇ ಅಂದುಕೊಂಡು ಭಯದಿಂದಲೇ ರೂಮಿನೊಳಗೆ ನಡೆದಳು. ಅವಳು ಅದೇ ಮಾಲ್ಗೆ ಬಂದಿದ್ದಳು. ಮೇಘನಾ ದೂರದಿಂದಲೇ ಶರಶ್ಚಂದ್ರನನ್ನು ನೋಡಿ ಅತ್ತ ನಡೆದಿದ್ದಳು. ಹಾಯ್ ಶರತ್, ಅತ್ತ ತಿರುಗಿದ್ದ ಶರಶ್ಚಂದ್ರ. ಇವಳು ಯಾಕಪ್ಪ ಇಲ್ಲಿಗೆ ಬಂದ್ಲು? ಪ್ರಾರ್ಥನಾಳನ್ನು ಏನಾದರೂ ನನ್ನ ಜೊತೆ ನೋಡಿದ್ರೆ ಎಂದುಕೊಂಡು ಪ್ರಾರ್ಥನಾಳನ್ನು ಕಳುಹಿಸಿದ್ದ ರೂಮ್ನತ್ತ ನೋಡಿದ. ಬಾಗಿಲು ಹಾಕಿಯೇ ಇತ್ತು. ಅವಳು ಬರುವುದರೊಳಗೆ ಇವಳನ್ನು ಸಾಗ ಹಾಕಬೇಕಿತ್ತು ಇವನು. ಹಾಯ್ ಸರ್, ಕಾಲ್ ಮಿ ಸರ್ ಎಂದ. ಬೇಸರವಾದರೂ ತೋರಗೊಡದೆ ಸಾರಿ ಸರ್. ಹಾಯ್ ಸರ್, ನೀವೇನಿಲ್ಲಿ? ಯಾರಿಗಾದರೂ ಕಾಯ್ತಾ ಇದ್ದೀರಾ ಕೇಳಿದಳು. ನನ್ನ ಫ್ರೆಂಡ್ ಬಂದಿದ್ದಾನೆ, ಅಲ್ಲೇನೋ ಕೆಲಸ ಇದೆ ಅಂತ ಹೋದ, ಇನ್ನೇನು ಬರಬಹುದು ಎಂದ. ಅವಳಿಗಿನ್ನೂ ಸಂಶಯ ಹೋಗಿರಲಿಲ್ಲ. ಲೇಡೀಸ್ ಸೆಕ್ಷನ್ನಲ್ಲಿ ಇವನಿಗೇನು ಕೆಲಸ ಎಂದುಕೊಂಡಳು. ಮಗ ಚಂದ್ರು, ಇವನ ಅದೃಷ್ಟಕ್ಕೆ ಅನೀಶ್ ಅತ್ತ ಬಂದಿದ್ದ. ಬಚಾವಾದೆ ಎಂದುಕೊಂಡು ಸಮಾಧಾನದ ನಿಟ್ಟುಸಿರು ಬಿಟ್ಟ ಶರಶ್ಚಂದ್ರ. ಓ ಹಾಯ್, ನೀವೇನು ಇಲ್ಲಿ
ಎಂದ ಅನೀಶ್ ಬೇಕೆಂದೇ. ಅವಳನ್ನು ಅಲ್ಲಿ ದೂರದಿಂದ ನೋಡಿಯೇ ಇಲ್ಲಿಗೆ ಬಂದಿದ್ದ ಅನೀಶ್. ಇವಳ ಗುಣ ಗೊತ್ತಲ್ಲ ಅವನಿಗೆ. ಗೆಳೆಯನ ಜೀವನವನ್ನು ಹಾಳು ಮಾಡಿ ಓಡಿ ಹೋದವಳಲ್ಲವೇ ಅದು. ನಾನಿಲ್ಲಿ ಶಾಪಿಂಗ್ಗೆ ಬಂದಿದ್ದೆ, ನಾನಿನ್ನು ಬರ್ತೀನಿ, ಸಿ ಯು ಗೈಸ್ ಎಂದು ಅಲ್ಲಿಂದ ಕಾಲ್ಕಿತ್ತಳು ಮೇಘನ. ಮಗ, ನೀನು ಬಂದಿದ್ದಕ್ಕೆ ಸರಿ ಹೋಯ್ತು ಕಣೋ. ಇಲ್ಲ ಅಂದರೆ ಇವಳನ್ನು ಹಾಕೋದಿಕ್ಕೆ ನಾನು ಇನ್ನೆಷ್ಟು ಸಾಹಸ ಪಡಬೇಕಿತ್ತೋ ಏನೋ ಎಂದು ಹಣೆ ನೀವಿಕೊಂಡ ಶರಶ್ಚಂದ್ರ. ಅಲ್ಲಿದ್ದೆ ಮಗ, ನೋಡಿದೆ ನಿನ್ನ ಹತ್ರ ಬಂದಿದ್ನ ಇವಳು, ಅದಕ್ಕೆ ತಕ್ಷಣ ಬಂದೆ ಇಲ್ಲಿಗೆ ಎಂದ ಅನೀಶ್. ಥ್ಯಾಂಕ್ಸ್ ಮಗ ಎಂದ ಅವನ ಕೈ ಹಿಡಿದು. ಅದ್ಬಿಡು, ಎಲ್ಲಿ ನಿನ್ನ ಹುಡುಗಿ, ಬಂದೇ ಇಲ್ವಲ್ಲ ಹೊರಗೆ ಎಂದ ಅನೀಶ್. ಫಸ್ಟ್ ಆಫ್ ಆಲ್ ಅವಳು ನನ್ನ ಹುಡುಗಿ ಅಲ್ಲ, ಹಾಗೆಲ್ಲ ಹೇಳಬೇಡ. ಯಾಕೋ ಗೊತ್ತಿಲ್ಲ, ಇನ್ನೂ ಬಂದೇ ಇಲ್ವಲ್ಲ ಹೊರಗೆ, ನನಗೂ ಅರ್ಥ ಆಗ್ತಿಲ್ಲ ಎಂದ ಶರಶ್ಚಂದ್ರ. ನೀನು ಅಲ್ಲಿ ಹೋಗಿ ನೋಡು ಒಂದ್ಸಲ, ಡ್ರೆಸ್ಸಿಂಗ್ ರೂಮ್ ಹತ್ರ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. ಮೊದಲೇ ಅವಳಿಗೆ ಇದೆಲ್ಲ ಹೊಸದು ಅನಿಸುತ್ತೆ ಎಂದ ಅನೀಶ್ ಗೆಳೆಯನಿಗೆ. ಇವನಿಗೂ ನಿಜ ಎನ್ನಿಸಿತು. ಅತ್ತ ತಿರುಗಿದ. ನೋಡಿದವನು ಕಣ್ಣು ಮಿಟುಕಿಸುವುದನ್ನೂ ಮರೆತಿದ್ದ. ಯಾವಾಗಲೂ ಲಂಗ ದಾವಣಿಯಲ್ಲಿ ಅವಳನ್ನು ನೋಡುತ್ತಿದ್ದವನಿಗೆ ಇಂದು ತಾನೇ ಆರಿಸಿದ ಸಲ್ವಾರಲ್ಲಿ ಅವಳನ್ನು ನೋಡಿ ಮಾತೇ ಮರೆತಂತಾಗಿತ್ತು. ಗೆಳೆಯನ ನೋಟ ಅನುಸರಿಸಿದ್ದ ಅನೀಶ್ಗೆ ಅವನ ಭಾವನೆ ಅರ್ಥವಾಗಿತ್ತು. ಮೆಲ್ಲನೆ ಸರಿದು ಹೋದ ಅವನು. ಥತ್, ಈವಯ್ಯ ಎಂಥ ಬಟ್ಟೆ ಆರಿಸೋರೆ ನೋಡು, ಇದನ್ನೆಲ್ಲ ಹಾಕೊಂಡಿದ್ದೀನ ನಾನು ಮೊದಲೆಲ್ಲನೂ. ಇಲ್ಲ ತಾನೇ, ಅಷ್ಟು ಗೊತ್ತಾಗೋದು ಬೇಡ ಇವ್ರಿಗೆ. ಇದನ್ನ ಹಾಕೊಳ್ಳೋಷ್ಟೊತ್ತಿಗೆ ಪ್ರಾಣ ಬಾಯಿಗೆ ಬಂದ್ಬಿಟ್ಟಿತ್ತು ನನಗೆ. ಹಾಕಕ್ಕೆ ಯಾರನ್ನಾರ ಕೂಗಬೇಕಾದದೇನೋ ಅಂದ್ಕೊಂಡಿದ್ದೆ, ಸದ್ಯ ಬಂತು ಹಾಕೊಳ್ಳೋಕ್ಕೆ. ಗೊಣಗುತ್ತಾ ನಿಧಾನಕ್ಕೆ ಅವನನ್ನು ನೋಡಿದಳು. ಏನಂತಾರೋ ಹೆಂಗದೋ, ಇದನ್ನೇ ತಗಬೇಕಾ ಎಂಬಂತೆ ಅವನ ನೇರ ನೋಟದಿಂದ ಕಂಪಿಸಿದವಳು ಕೆಂಪಾಗಿ ಬಿಟ್ಟಿದ್ದಳು. ಮತ್ತೆ ತಲೆ ಎತ್ತುವ ಧೈರ್ಯ ಮಾಡಲಿಲ್ಲ ಪ್ರಾರ್ಥನಾ. ತಾನೇ ಆರಿಸಿದ ಸಲ್ವಾರಲ್ಲಿ ಮುದ್ದಾಗಿ ಕಂಡಿದ್ದಳು ಅವನ ಕಣ್ಣಿಗೆ. ಅವಳಿಂದ ದೃಷ್ಟಿ ಸರಿಸಲು ಆಗುತ್ತಲೇ ಇರಲಿಲ್ಲ ಅವನಿಗೆ. ಬಿಳಿಯ ಸಲ್ವಾರ್ ಸೂಟ್ ಕೊರಳಿಗೆ ಹಾಕಿದ್ದ ವೇಲ್ನಲ್ಲಿ ಬಹಳ ಮುದ್ದಾಗಿದ್ದಳು. ಕಷ್ಟಪಟ್ಟು ನೋಟ ಸರಿಸಿದವನು ನಿಧಾನಕ್ಕೆ ಅವಳ ಕಡೆ ನಡೆದ. ಚೆನ್ನಾಗಿದೆ ಪ್ರಾರ್ಥನಾ, ಇದನ್ನು ಇಟ್ಕೋ. ಇನ್ಮುಂದೆ ಇಂಥ ಡ್ರೆಸ್ಸನ್ನೇ ಹಾಕು. ನಾನು ಬೇರೆದನ್ನು ಕೊಟ್ಟಿದ್ನಲ್ಲ, ಅದನ್ನು ಒಂದ್ಸಲ ಟ್ರೈ ಮಾಡು. ಅದು ಯಾಕಂತ ಅರ್ಥ ಆಗಿರಬೇಕಲ್ಲ. ತಾಳಿ ಯಾರಿಗೂ ಕಾಣಬಾರ್ದಲ್ವಾ. ನೀನು ತಾಳಿ ತೆಗಿತೀಯಾ ಅಂದರೆ ಅದು ನನಗೆ ಓಕೆ, ಕಷ್ಟಪಟ್ಟು ಹೇಳಿದ. ಥಟ್ಟನೆ ತಲೆ ಎತ್ತಿ ಅವನನ್ನೇ ನೋಡಿದಳು. ಕಂಗಳು ತುಂಬಿತ್ತು ಅವಳಿಗೆ. ಸರ್ರನೆ ಅವನಿಗೆ ಬೆನ್ನು ಹಾಕಿ ಡ್ರೆಸ್ಸಿಂಗ್ ರೂಮ್ ಕಡೆ ಓಡಿದಳು. ರೂಮಿನ ಒಳಗೆ ಬಂದವಳೇ ಮನಸ್ಸೋ ಇಚ್ಛೆ ಹತ್ತು ಬಿಟ್ಟಿದ್ದಳು. ಹೆಂಗಂದ್ರು ನೋಡ್ದ, ತಾಳಿನ ತೆಗಿ ಅಂತವ್ರೆ. ಅವರು ಮನಸ್ಸಿಲ್ದೆ ಕಟ್ಟಿರ್ಬೋದು, ಆದ್ರೂ ತಾಳಿನೇ ಅಲ್ವಾ. ನಾನು ಹೆಂಗೆ ತೆಗಿಯೋಕ್ಕಾದದು? ಅವರು ಎಲ್ಲಾರ ಚೆಂದಾಗಿರ್ಬೇಕಲ್ವಾ. ನಾನು ತಾಳಿ ತೆಗಿಯೋಕ್ಕಿಲ್ಲ. ಅವರು ಮೇಘನಾ ಮೇಡಮ್ನ ಮದುವೆಯಾಗಿ ಚೆಂದಾಗಿರಲಿ, ಅಷ್ಟು ಸಾಕು ನನಗೆ. ನಾನು ಮೊದಲಿಂದ ಅನಾಥೇನೆ, ಯಾರೂ ಇಲ್ಲ ನನಗೆ. ಅಭ್ಯಾಸ ಅದೇ ನನಗೆಲ್ಲನೂ. ಮುಂದೇನೂ ಹಂಗೆ ಬದುಕುದ್ರಾಯ್ತು ಎಂದು ತನಗೆ ತಾನೇ ಸಮಾಧಾನ ತಂದುಕೊಂಡವಳು ಅಲ್ಲಿದ್ದ ಎಲ್ಲ ಡ್ರೆಸ್ ಕೈಗೆತ್ತಿಕೊಂಡು ಹೊರ ಬಂದು ಬಿಟ್ಟಿದ್ದಳು. ಅವಳ ಹತ್ತಿರ ತಾನೇ ಕಟ್ಟಿದ ತಾಳಿಯನ್ನು ನೀನು ಬಯಸಿದರೆ ತೆಗೆಯಬಹುದು ಎನ್ನುವಾಗ ಶರಶ್ಚಂದ್ರನಿಗೆ ಆದ ಸಂಕಟ ಅಷ್ಟಿಷ್ಟಲ್ಲ. ಆದರೂ ತನ್ನ ದುಡುಕುತನದಿಂದ ಆದ ಪ್ರಮಾದದಿಂದ ಅವಳ ಆಸೆ ಆಕಾಂಕ್ಷೆ ಬಲಿಯಾಗಬಾರದಲ್ಲ, ಅದಕ್ಕೆ ಹಾಗೆ ಅಂದಿದ್ದ. ಎಲ್ಲ ಬಟ್ಟೆಯನ್ನು ಕೈಯಲ್ಲಿ ಹಿಡಿದು ಅವನ ಮುಂದೆ ಬಂದು ನಿಂತಿದ್ದಳು. ಅವಳ ಮುಖವನ್ನೇ ನೋಡಿದ. ತನ್ನಿಂದ ನೋಟ ತಪ್ಪಿಸಿ ನಿಂತಿದ್ದಳು. ಮುಖವೆಲ್ಲ ಕೆಂಪಾಗಿತ್ತು. ಗಾಬರಿಯಾದ ಶರಶ್ಚಂದ್ರ. ಪ್ರಾರ್ಥನಾ, ಏನಾಯಿತು? ಅತ್ತಿದೀಯಾ? ಅಳುವಂಥದ್ದೇನಾಯ್ತೀಗ? ಸುತ್ತಮುತ್ತ ನೋಡಿದ. ಯಾರಾದರೂ ಏನಾದರೂ ಅಂದಿರಬಹುದೇ ಇವಳಿಗೆ ಎಂದುಕೊಂಡು ಅವನ ಕಡೆ ಕಣ್ಣು ಸಂಕುಚಿಸಿ ನೋಡಿದಳು. ಇವಯ್ಯ ಹೇಳೋದ್ನೆಲ್ಲ ಹೇಳ್ಬಿಟ್ಟು ಏನೂ ಆಗದೆ ಇರೋ ಹಾಗೆ ನನ್ನೇ ಕೇಳ್ತಾವ್ರಲ್ಲ. ನಿಜವಾಗ್ಲೂ ನನ್ನ ಹತ್ರ ತಾಳಿ ತೆಗಿ ಅನ್ನೋವಾಗ ಏನೂ ಅನ್ಸೇ ಇಲ್ವಾ ಇವರಿಗೆ? ಯೋಚಿಸಿದವಳಿಗೆ ಮತ್ತೆ ಕಣ್ತುಂಬಿತು. ಅವಳ ಆ ನೋಟ ಏನನ್ನೋ ಹೇಳುವಂತಿತ್ತು. ಏನೂ ಅರ್ಥವಾಗಲಿಲ್ಲ ಅವನಿಗೆ. ನನಗೆ ಹೋಗೋಣ ನಡೀರಿ ಎಂದಳು ಸಣ್ಣ ಧ್ವನಿಯಲ್ಲಿ. ಸರಿ ಪ್ರಾರ್ಥನಾ, ಹೋಗೋಣ. ಅಷ್ಟರಲ್ಲಿ ಅನೀಶ್ ಕೂಡ ಬಂದಿದ್ದ ಇವರಿದ್ದಲ್ಲಿಗೆ. ಹೊರ ನಡೆದರು. ಕಾರ್ ಹತ್ತಿದ್ದರು. ಮೊದಲು ಹಾಸ್ಟೆಲ್ ಕಡೆ ಹೊರಡು ಮಗ. ಮಮತಾಗೆ ಕಾಲ್ ಮಾಡ್ದ? ಎಲ್ಲಿದ್ದಾರಂತೆ ಅವರು ಎಂದು ಕೇಳಿದ ಶರಶ್ಚಂದ್ರ. ಹಾಂ ಮಗ, ಮಾಡಿದ್ದೀನಿ. ಹಾಸ್ಟೆಲ್ಗೆ ಬಂದಿದ್ದಾರಂತೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನ್ನ ಗೆಳತಿಯ ಜೀವನ ಎರಡನ್ನೂ ಉಳಿಸಿದ್ದೀರಾ ಅಂದರು. ನಾನು ಅವರಿಗೆ ಅಲ್ಲಿ ನಡೆದದ್ದನ್ನು ಹೇಳಲು ಹೋಗಲಿಲ್ಲ. ನೀನೇ ಅಂದಿದ್ದಲ್ಲ ಬೇಡ ಅಂತ, ಅದಕ್ಕೆ. ಪಾಪ ಕಣೋ, ತುಂಬ ಗಾಬರಿ ಆಗ್ಬಿಟ್ಟಿದ್ರು. ಅಂಥ ಗೆಳೆಯರು ಇರೋಕ್ಕೂ ಪುಣ್ಯ ಮಾಡಿರಬೇಕು ಅಲ್ವಾ ಎಂದ. ಹೌದು ಮಗ,
ಅವರು ವಿಷಯ ಹೇಳಿರಲಿಲ್ಲ ಅಂದರೆ ಪ್ರಾರ್ಥನಾಳ ಪರಿಸ್ಥಿತಿ ಊಹಿಸೋಕೂ ಭಯವಾಗುತ್ತೆ. ಪಾಪ ತುಂಬ ಒಳ್ಳೆ ಹುಡುಗಿ ಎಂದ ಶರಶ್ಚಂದ್ರ. ಈಗಲೇ ಪ್ರಾರ್ಥನಾಗೆ ಅರ್ಥವಾಗಿದ್ದು ತಾನೆಂದು ಜೀವಂತವಾಗಿರಲು ತನ್ನ ಪ್ರಾಣ ಸ್ನೇಹಿತೆಯೇ ಕಾರಣ ಎಂದು ಸಂತೋಷಕ್ಕೆ ಕಣ್ತುಂಬಿ ಬಂತು ಅವಳಿಗೆ. ಮಮ್ಮಿ ಅಂತ ಗೆಳತಿ ನನಗೆ ಸಿಕ್ಕವಳೆ ಅಂದರೆ ನಾನು ಅಲ್ಪ ಸ್ವಲ್ಪ ಪುಣ್ಯ ಮಾಡಿವ್ನಿ ಹಿಂದಿನ ಜನ್ಮದಾಗೆ ಎಂದುಕೊಂಡಳು. ಹಾಸ್ಟೆಲ್ ಎದುರು ಮೂವರನ್ನು ಹೊತ್ತ ಕಾರ್ ಬಂದು ನಿಂತಿತು. ಮಮತಾ ಗೇಟ್ ಹತ್ತಿರವೇ ಇವರು ಬರುವುದನ್ನೇ ಕಾಯುತ್ತಾ ನಿಂತಿದ್ದಳು. ಕಾರ್ ಬಂದ ತಕ್ಷಣವೇ ಹೊರಗೋಡಿ ಬಂದಿದ್ದಳು. ಅವಳಿಗೆ ತುಂಬ ದಿನದಿಂದ ನೋಡಿರದ ಮಾತನಾಡಿರದ ಗೆಳತಿಯನ್ನ ನೋಡುವ ಮಾತನಾಡುವ ತವಕ.